ನಾನಲ್ಲ ಸರ್ಕಾರ ಕೊಡ್ಬೇಕ್ರಿ. ಹೂ ಒಂದ್ ನೆನ್ಪಿಟ್ಕೊಳ್ಳಿ, MLA ಯಾವ್ದು ಅಧಿಕಾರಿಗಳಲ್ಲ, ಸರ್ಕಾರ ಅಂದ್ರೆ ಯಾರು ಮಂತ್ರಿ. ನನ್ನ ಕಡೆಯಿಂದ ನಿರ್ದೇಶನ ಕೊಡಕ್ ಬರಲ್ಲ. ಪ್ಲೀಸ್ ಅಮೆಂಡ್ ದಟ್. ನಾನು ಸರ್ಕಾರಕ್ಕೆ ಪತ್ರ ಬರೀಬಹುದು. MLA is not a government. Minister is the government. I am not a minister. I am an advisor to the chief minister. Advisor ಅಂದ್ರೆ ಸಚಿವ ಸಲಹೆ ಕೊಡ್ಬೋದು ಅಂದ್ರೆ ಮುಖ್ಯಮಂತ್ರಿಗೆ ನೋಡ್ರಿ ಹಿಂಗ್ ಮಾಡಿ ಅಂತೇಳಿ. ಚೀಫ್ ಮಿನಿಸ್ಟರ್ ರಿಜೆಕ್ಟೆಡ್ ಅಂತ ಹೋಗಿದ್ದಾರೆ. ನನ್ನ ಸಲಹೆ ಸರ್ ಸಚಿವ ದರ್ಜೆದಲ್ಲಿದ್ದೀರಿ ಸರ್, ನಿಮ್ದು ನಡೀತದಂತ. ಸಚಿವ ದರ್ಜೆದಲ್ಲಿ ಅರ್ಥ ಆಗಿಲ್ಲ ನಿಮಗೆ. ಸರ್ಕಾರದ ಮಂತ್ರಿ ನಾನು ಮುಖ್ಯಮಂತ್ರಿಗಳಿಗೆ ಸಲಹೆಗಾರರು. ಮುಖ್ಯಮಂತ್ರಿ ಅಡ್ವೈಸ್ ಮಾಡ್ತೀನಪ್ಪ, ಇಲ್ಲಪ್ಪ ನಿಮ್ ಸಲಹೆ ಕೇಳಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾನು? ಅದು ಸ್ಥಾನಮಾನ ಕೊಟ್ಟಿರೋದು ನನ್ನ ಗೌರವ ಕೊಟ್ಟಿರ್ತಾರೆ. ಆದ್ರೆ ಐ ಆಮ್ ನಾಟ್ ದಿ ಗವರ್ಮೆಂಟ್. ಗವರ್ಮೆಂಟ್ ಅಂದ್ರೆ ಮಿನಿಸ್ಟರ್ ಇಲ್ಲ, ನಾನು ಕೇಳಲ್ಲ. ಮಿನಿಸ್ಟರ್ ಮಾಡಬಹುದು ಮುಖ್ಯಮಂತ್ರಿಗಳು, ಅವ್ರಿಗೆ ಬಿಟ್ಟಂತ ಪರಮಾಧಿಕಾರ. ನೋಡೋಣ ಅಲ್ರಿ, ಯಾರಿಗೆ ಆಸೆ ಇಲ್ಲ? ನಾನು ಪ್ರಧಾನಮಂತ್ರಿಯಿಂದ ಆಸೆ ಇದ್ದೇನೆ. ನೋಡೋಣ ನನಗೆ ನಾನಲ್ಲ ಸರ್ಕಾರ ಕೊಡ್ಬೇಕ್ರಿ. ಹೂ ಒಂದ್ ನೆನ್ಪಿಟ್ಕೊಳ್ಳಿ, MLA ಯಾವ್ದು ಅಧಿಕಾರಿಗಳಲ್ಲ, ಸರ್ಕಾರ ಅಂದ್ರೆ ಯಾರು ಮಂತ್ರಿ. ನನ್ನ ಕಡೆಯಿಂದ ನಿರ್ದೇಶನ ಕೊಡಕ್ ಬರಲ್ಲ. ಪ್ಲೀಸ್ ಅಮೆಂಡ್ ದಟ್. ನಾನು ಸರ್ಕಾರಕ್ಕೆ ಪತ್ರ ಬರೀಬಹುದು. MLA is not a government. Minister is the government. I am not a minister. I am an advisor to the chief minister. Advisor ಅಂದ್ರೆ ಸಚಿವ ಸಲಹೆ ಕೊಡ್ಬೋದು ಅಂದ್ರೆ ಮುಖ್ಯಮಂತ್ರಿಗೆ ನೋಡ್ರಿ ಹಿಂಗ್ ಮಾಡಿ ಅಂತೇಳಿ. ಚೀಫ್ ಮಿನಿಸ್ಟರ್ ರಿಜೆಕ್ಟೆಡ್ ಅಂತ ಹೋಗಿದ್ದಾರೆ. ನನ್ನ ಸಲಹೆ ಸರ್ ಸಚಿವ ದರ್ಜೆದಲ್ಲಿದ್ದೀರಿ ಸರ್, ನಿಮ್ದು ನಡೀತದಂತ. ಸಚಿವ ದರ್ಜೆದಲ್ಲಿ ಅರ್ಥ ಆಗಿಲ್ಲ ನಿಮಗೆ. ಸರ್ಕಾರದ ಮಂತ್ರಿ ನಾನು ಮುಖ್ಯಮಂತ್ರಿಗಳಿಗೆ ಸಲಹೆಗಾರರು. ಮುಖ್ಯಮಂತ್ರಿ ಅಡ್ವೈಸ್ ಮಾಡ್ತೀನಪ್ಪ, ಇಲ್ಲಪ್ಪ ನಿಮ್ ಸಲಹೆ ಕೇಳಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾನು? ಅದು ಸ್ಥಾನಮಾನ ಕೊಟ್ಟಿರೋದು ನನ್ನ ಗೌರವ ಕೊಟ್ಟಿರ್ತಾರೆ. ಆದ್ರೆ ಐ ಆಮ್ ನಾಟ್ ದಿ ಗವರ್ಮೆಂಟ್. ಗವರ್ಮೆಂಟ್ ಅಂದ್ರೆ ಮಿನಿಸ್ಟರ್ ಇಲ್ಲ, ನಾನು ಕೇಳಲ್ಲ. ಮಿನಿಸ್ಟರ್ ಮಾಡಬಹುದು ಮುಖ್ಯಮಂತ್ರಿಗಳು, ಅವ್ರಿಗೆ ಬಿಟ್ಟಂತ ಪರಮಾಧಿಕಾರ. ನೋಡೋಣ ಅಲ್ರಿ, ಯಾರಿಗೆ ಆಸೆ ಇಲ್ಲ? ನಾನು ಪ್ರಧಾನಮಂತ್ರಿಯಿಂದ ಆಸೆ ಇದ್ದೇನೆ. ನೋಡೋಣ ನನಗೆ ಓಕೆ ಥ್ಯಾಂಕ್ ಯು.